ಅಡ್ಡಾಡೋ ಮುಂದೆ ಕಾಲಿಗೆ ಮಾಡಿ ಹೆಂಗೆ ಅನಿಸ್ತತ್ರಿ ಅವ್ರು ರಾಸಾಯನಿಕ ಬಿರುಸ್ರಿ ಅಲ್ಲಿ 30,000 ಖರ್ಚು ಮಾಡ್ತಾ ಇದ್ದಾರೆ, ಅಲ್ಲಿ 50 ಟನ್ ಬರ್ತಾ ಇದೆ. 15,000 ಖರ್ಚು ಮಾಡ್ತಾ ಇದ್ದಾರೆ, 96 ಟನ್ ಬರ್ತಾ ಇದೆ. ಅಲ್ಲಿ ಜಾಸ್ತಿ ಖರ್ಚು ಮಾಡಿದ್ರು ಕೂಡ ಬೆಂಡ್ ಹೊಡೆಯುತ್ತೆ. ಯಾಕೆ ಗೊತ್ತಾ, ಇಲ್ಲಿ ಕರೆಕ್ಟಾಗಿ ಯಾವುದೇ ನ್ಯೂಟ್ರಿಯೆಂಟ್ಸ್ಗಳು ಸರಿಯಾದ ಪ್ರಮಾಣದಲ್ಲಿ ಸಪ್ಲೈ ಆಗಂಗಿಲ್ಲ. ಪಹಲೆ ಬಾರಿ ಯೂಸ್ ಮಾಡಿದಾಗ ರೀ 96 ಟನ್ 4 ಕ್ವಿಂಟಲ್ ಆಗಿದೆ ಸರ್. ಕಬ್ಬನು ಚೆನ್ನಾಗಿ ಬಂದೈತಿ, ಮರಿಗಳ ಸಂಖ್ಯೆನೂ ಚೆನ್ನಾಗಿ ಬಂದೈತಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತೇಳಿ. ನಾನು ಮೈಕ್ರೋಬ್ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ಇವತ್ತು ನಾನು ಕಪ್ಪಲಗುದ್ದಿ ಗ್ರಾಮ ಮೂಡಲಗಿ ತಾಲೂಕು ಎಂಬ ಒಬ್ಬ ವಿಶೇಷ ರೈತರ ತೋಟಕ್ಕೆ ಬಂದಿದ್ದೀವಿ. ಅವ್ರ ಹೆಸರು ಕೂಡ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಪರಪ್ಪ ಅಂತ ಸರ್. ಪರಪ್ಪ ಅಂತೇಳಿ. ಮೊದಲು ರಾಸಾಯನಿಕ ಯೂಸ್ ಮಾಡೋದು ಹೆಂಗೈತೆ ರೀ? ಅವಾಗ ಪೂರ ಬಿಡ್ಬೇಕ್ರಿ, ಪವರ್ ಟೇಲರ್ ಪೂರ ಕೆಳಗೆ ಬಿಟ್ಟು ಮ್ಯಾಲೆ ಹತ್ತಿಕೊಂಡ್ಬೇಕ್ರಿ. ಹಚ್ಕೊಂಡ್ರೆ ಮತ್ತು ಅಡ್ಡಾಡೋ ಮುಂದೆ ಕಾಲಿಗೆ ಮಾಡಿ ಹೆಂಗೆ ಅನಿಸ್ತತ್ರಿ ಅವ್ರು ರಾಸಾಯನಿಕದಾಗ ಬಿರ್ಸರಲ್ಲ. ರಾಸಾಯನಿಕ ಬಿರ್ಸ್ರಿ ಇದು ಅಗದಿ ಮೆಜೂರಿ. ಈಗ ಬೇಕಾದಂಗೆ ಚಪ್ಪಲ್ ಬಿಟ್ಟು ಅಗದಿ ಅಡ್ಡಾಡ್ಬೋದು. ಈಗ ನಮ್ಮ ಡಾಕ್ಟರ್ ಸಾರ್ ಬಳಕೆ ಮಾಡಕೈತಿ ಎಷ್ಟು ವರ್ಷ ಆಯ್ತು ರೀ? 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು. 3 ವರ್ಷ. ಇಳುವರಿ ರೀ? ಇಳುವರಿ ಚಲೋ ಐತ್ರಿ ಸರ್. ಎಷ್ಟು ಟನ್ ಬೆಳೆದೈತ್ರಿ ಸರ್? ಇದು ಎಕರೆ 7 ಗಂಟೆ 8 ಗಂಟೆ ತಕ್ಕ ಆಕೈತೆ ಸರ್. ಅದು ಪಹಲೆ ಬಾರಿ ಯೂಸ್ ಮಾಡಿದಾಗ ರೀ 96 ಟನ್ 4 ಕ್ವಿಂಟಲ್ ಆಗಿತ್ತು ಸರ್. ಅಂದ್ರೆ 96 ಟನ್ನು 4 ಕ್ವಿಂಟಲ್ 10 ತಿಂಗಳದಾಗ. 10 ತಿಂಗಳದಾಗ ನಿಮ್ಮ ರಾಸಾಯನಿಕದಲ್ಲಿ ಬರ್ತಾ ಇತ್ತು ಇದು? ಇಲ್ರಿ ಸರ್, ಇಲ್ರಿ. ಈಗ ಇಷ್ಟು ಬಿಸಿಲು ಐತೆ ಅಂದ್ರೂ ಫುಲ್ ಹಸಿರು ಐತೆ ನೋಡಿ. ಹಾಂ ರೀ, ಹೌದಲ್ಲ? ಫುಲ್ ಹಸಿರು ಆಯ್ತು ನೋಡ್ರಿ. ವಾಡಿಯಾರ ನೋಡ್ರಿ, ವಾಡಿ ಇದು ಅದೇ ಕಬ್ಬು ರೀ. ಕಬ್ಬು ಹೆಂಗೆ ಬಂತು ನೋಡ್ರಲ್ಲ. ಕಬ್ಬು ಚಲೋ ಐತ್ರಿ. ಕಬ್ಬು ಅಲ್ಲಿನ ಒಳಗೆ ನೋಡ್ಬೇಕ್ರಿ, ಒಂದು ಗೇನ ಒಂದು ಚೋಟಿದಾವ್ರಿ ಗಣಿಕೆ. ಈಗ ನಿಮ್ದು ಈಗ 3 ವರ್ಷ ಸತತವಾಗಿ ಮಾಡಕತ್ತೀರಿ. ನೀವು ಎಷ್ಟು ಡೋಸ್ ಬಿಡ್ತೀರಿ ಈಗ? 3 ಡೋಸ್ ಬಿಡ್ತೇನೆ ರೀ. 3 ಡೋಸ್ ಓನ್ಲಿ ಶುಗರ್ ಕ್ಯಾನ್ ಅಷ್ಟೇ ಬಿಡ್ತೀರಿ? ಶುಗರ್ ಕ್ಯಾನ್ ಬಿಟ್ಟಾನ ಫಸ್ಟ್ ರೀ ಸ್ಲರಿ ಮಾಡ್ಕೋತಾನೆ ರೀ. ಸ್ಲರಿ ಮಾಡ್ಕೋತಾನೆ ರೀ. ಕಬ್ಬು ಹಚ್ಚಿದ ಒಂದು 20-25 ದಿನದಾಗ ರೀ. ಹಾಂ ರೀ. ಒಂದು 200 ಲೀಟ್ರ್ ನೀರಾಗ ಒಂದು ಸ್ಲರಿ ಇದನ್ನ ಬಡ್ಲೆ ತಂದ್ರಿ. ಮುಂದೆ ಅದನ್ನೆಲ್ಲ ಕಳಿ ಇಟ್ಟ ಒಂದು 8-9 ದಿನಕ್ಕೆ ಇದು ಮಾಡಿರಿ. ಸಾಲ ಹಿಡಿದು ಒಟ್ಟು ಹುಡುಗರು ಕುಲ್ಲ ಇರ್ತಾವ್ರಿ, ಸುರುತ್ತವ್ರಿ. ಇವ್ರದ್ದು ನಮ್ಮ ಡಾಕ್ಟರ್ ಸಾಲ್ ಯೂಸ್ ಮಾಡೋದ್ರಿಂದ 96 ಟನ್ ಯಾಕೆ ಬಂತು? ಹೊರಗಡೆ ಇಲ್ಲಿ ಬೇರೆ ತಕ್ಕ ಪ್ಲಾಟ್ದಲ್ಲಿ ಇರ್ತಕ್ಕಂಥ ಒಂದು ಕಬ್ಬನ್ನು ಇಲ್ಲಿ ಅವ್ರದ್ದು 50 ಟನ್ ಯಾಕೆ ಬರ್ತಾ ಇದೆ? ಅಲ್ಲಿ 30,000 ಖರ್ಚು ಮಾಡ್ತಾ ಇದ್ದಾರೆ, ಅಲ್ಲಿ 50 ಟನ್ ಬರ್ತಾ ಇದೆ. ಬಟ್ ಇವರು ಕೂಡ ಎಷ್ಟು ಖರ್ಚು 15,000 ಖರ್ಚು ಮಾಡ್ತಾ ಇದ್ದಾರೆ, 96 ಟನ್ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಇದು ನಿಮ್ಮ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀವಿ. ಏನು ಗೊತ್ತಾ, ಈ ಕಬ್ಬು ಇದು ರಾಸಾಯನಿಕ ಮಾಡಿ. ಇದು ಕಬ್ಬಿನ ಹೆಸರು 86 ಕಬ್ಬು ಬಂದು, ಇದ್ರ ಕೂಡ ಈ ಕಬ್ಬಿನ ಹೆಸರು ಬಂದು 86 ಕಬ್ಬು. ಹೌದಾ? ಇಲ್ಲಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ಬೋದು, ಈ ಇಳುವರಿಗೋಸ್ಕರ ಇದೇನಿದೆಯಲ್ಲ ಇಲ್ಲಿ ಇದೇನೇನಿಲ್ಲ ಇದೆಯಲ್ಲ, ಇದು ಬೆಂಡ್ ಹೊಡೆಯೋದು ಅಂತಾರೆ ನಮ್ಮ ಕಡೆ. ಇದು ಇಲ್ಲಿ ನಾರು ಜಾಸ್ತಿ ಬರುತ್ತೆ. ಇಲ್ಲಿ ಬಂದಾಗ ಏನಿರುತ್ತಂದ್ರೆ ಇಲ್ಲಿ ಶುಗರು ಇಲ್ಲಿಂದ ಇಲ್ಲಿ ಏನು ಲೆಸ್ ಆಗುತ್ತೋ ಬಂದುಬಿಡುತ್ತೆ. ಇಲ್ಲಿ ಲೆಸ್ ಆಯ್ತಪ್ಪ ಅಂತಂದ್ರೆ ಏನಾಗುತ್ತೆ, ಇಳುವರಿ ಕಡಿಮೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ನೀವು, ಇದು ನಮ್ಮದು ಡಾಕ್ಟರ್ ಸಾಲ್ ಯೂಸ್ ಮಾಡಿರ್ತಕ್ಕಂಥ ಕಬ್ಬು. ಇದು ಕೆಮಿಕಲ್ ಯೂಸ್ ಮಾಡಿರೋದು. ಇದು ನಮ್ಮ ಡಾಕ್ಟರ್ ಸಾಲ್ ಯೂಸ್ ಮಾಡಿರೋದು. ಅದಕ್ಕೋಸ್ಕರ ಟನ್ನೇಜಲ್ಲಿ ನೀವು ಕೇಳ್ತಾ ಇರ್ಬೋದು, ಕಡಿಮೆ ಖರ್ಚು ಯೂಸ್ ಮಾಡಿದ್ರು ನಮ್ದು ಯಾಕೆ ನೀವು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇರ್ಬೋದು. ಬಟ್ ಇಲ್ಲಿ ನೀವು ಪ್ರಾಕ್ಟಿಕಲ್ ಆಗಿ ನೋಡ್ಬೋದು, ಇದು ಕಡಿಮೆ ಖರ್ಚು ಮಾಡಿದ್ರು ಕೂಡ ಈ ಥರ ಇಲ್ಲಿ ಬೆಂಡ್ ಹೊಡೆಯಲ್ಲ. ಅದಕ್ಕೋಸ್ಕರ ಇಳುವರಿ ಜಾಸ್ತಿ ಬರುತ್ತೆ. ಬಟ್ ಇದು ಬೆಂಡ್ ಹೊಡಿತಪ್ಪ, ಜಾಸ್ತಿ ಖರ್ಚು ಮಾಡಿದ್ರು ಕೂಡ ಬೆಂಡ್ ಹೊಡೆಯುತ್ತೆ. ಯಾಕೆ ಗೊತ್ತಾ, ಇಲ್ಲಿ ಕರೆಕ್ಟಾಗಿ ಯಾವುದೇ ನ್ಯೂಟ್ರಿಯೆಂಟ್ಸ್ಗಳು ಸರಿಯಾದ ಪ್ರಮಾಣದಲ್ಲಿ ಸಪ್ಲೈ ಆಗಂಗಿಲ್ಲ. ಪೊಟ್ಯಾಶ್ ಸಾಲ್ಯುಬಲೈಸ್ ಆ್ಯಂಡ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಸರಿಯಾದ ಪ್ರಮಾಣದಲ್ಲಿ ಇಲ್ಲಿ ಪೋಷಕಾಂಶಗಳನ್ನ ದೊರಕಿಸಿ ಕೊಡುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಹೊರಗಡೆ ತರ್ತಕ್ಕಂಥ ಪೊಟ್ಯಾಶನ್ನ ಕೊಡ್ತೀವಿ, ಆದರೂ ಕೂಡ ಆ ಪೊಟ್ಯಾಶನ್ನ ತೆಗೆದುಕೊಡ್ತಕ್ಕಂಥ ಸಪ್ಲೈ ಕೊಡ್ತಕ್ಕಂಥ ಜೀವಾಣುಗಳು ಇಲ್ಲಿ ಇಲ್ಲಪ್ಪ ಅಂತಂದ್ರೆ ಏನಾಗತ್ತೆ ಅಂದ್ರೆ ಈ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಇದೇ ಮೇನ್ ಇರೋದು ಇಲ್ಲಿ. ಈಗ ರೈತರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವತ್ತು ಇಷ್ಟೆಲ್ಲ ಮಾತಾಡಿದ್ರು ನಮ್ಮ ರೈತರು, ಈ ಥರ ಕ್ಯಾನ್ ಕೊಡೋದಂತ ನಮ್ಮ ಡಾಕ್ಟರ್ ಸಾಯಿಲ್ನ ಕೊಡೋದ್ರಿಂದ ಭೂಮಿ ಮೃದು ಆಗೈತಿ, ಮತ್ತು ಹೊಳ್ಳಿ ಕಬ್ಬನು ಚೆನ್ನಾಗಿ ಬಂದೈತಿ, ಮರಿಗಳ ಸಂಖ್ಯೆನೂ ಚೆನ್ನಾಗಿ ಬಂದೈತಿ. ನಮ್ಮ ಏನಾದರೂ ಸರ್ವಿಸ್ ಬೇಕಾದರೆ ಈ ಥರ ರೈತರು ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಖುಷಿ ಆಗ್ತಾ ಇದ್ದಲ್ಲ ನಿಮಗೆ? ಈ ಥರ ಖುಷಿ ಆಗಬೇಕು. ರೈತರು ಇಷ್ಟಾರ ಒಳ್ಳೆ ಆದಾಯ ಬೆಳಿಬೇಕಂತಂದರೆ ನಮ್ಮ ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಾವು ಕೂಡ ನಿಮ್ಮ ತೋಟಕ್ಕೆ ಬಂದು ಈ ಥರ ಮಾಹಿತಿಯನ್ನು ಕೊಟ್ಟು ಈ ಥರ ಬೆಳೆ ಬೆಳೆಸಿ ನಿಮ್ಮ ಖುಷಿನ ನಾವು ಕೂಡ ನೋಡ್ಕೋತೀವಿ ಅನ್ನೋದ್ರ ಬಗ್ಗೆ ಈಗ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ.